ನಮ್ಮ ದೇವರು ಕೃಷ್ಣ, ಅವನು ಸತ್ಯ ಪರ. ಪಂಚಭೂತಗಳು ಮಣ್ಣು ನೀರು ಬೆಂಕಿ ಗಾಳಿ ಆಕಾಶಕ್ಕಿಂತ ಮೀರಿ ನಿಂತ ಭಗವಂತನ ಜ್ಞಾನಾನಂದಮಯವಾದ ಶರೀರ. ಕೃಷ್ಣ ಬಾಯಿ ತೆರೆದರೆ ಬ್ರಹ್ಮಾಂಡ ಕಾಣಿಸ್ತಂತೆ. ತಿಂದದ್ದೊಂದಿಷ್ಟು ಹಿಡಿ ಮಣ್ಣು, ಆದದ್ದು ಇಡೀ ಬ್ರಹ್ಮಾಂಡ. ನಮ್ಮ ಮನೆಗೂ ದೇವರು ಬರಬೇಕು. ನಮ್ಮ ಮನೆಗೆ ದೇವರು ಬರಬೇಕಾದ್ರೆ ಏನು ಮಾಡಬೇಕು? ಮತ್ತೇನು ಮಾಡಬೇಕಾಗಿಲ್ಲ. ಕೃಷ್ಣನಿಗೆ ಯಾವುದು ಬೇಕು ಅದನ್ನು ನಮ್ಮ ಮನೆಯಲ್ಲಿ ನಾವು ಇಟ್ಟುಕೊಂಡ್ರೆ ಕೃಷ್ಣ ಓಡೋಡಿ ಬರ್ತಾನೆ. ಕಾಳಿಯನ ಪಣದ ಮೇಲೆ ಕುಣಿದ ಕೃಷ್ಣನಿಗೆ ನೀರು ಎಲ್ಲಿ ಲೆಕ್ಕ? ವಿಷ ಏನು ಮಾಡ್ತದೆ? ಭೌತಿಕ ದೇಹ ಅಲ್ಲ ಅನ್ನೋದನ್ನು ಚಿತ್ರಿಸ್ತದೆ. ಕಣ್ಣು ಮುಚ್ಚಿದ್ರು, ದೇವರು ಹೇಳ್ದ ಕಣ್ತೆರೀರಿ. ಕಣ್ತೆರೆದರು, ಬೆಂಕಿಯೇ ಇಲ್ಲ. ಎಲ್ಲಿ ಹೋಯಿತು? ನಮ್ಮ ದೇವರು ಬೆಂಕಿಯನ್ನು ನುಂಗಿದ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ. ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾ ಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ರಾಧಾಕೃಷ್ಣರ ಬ್ರಹ್ಮೋತ್ಸವದ ಕಲ್ಪವೃಕ್ಷದ ಈ ವೈಭವದ ಜಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ನಾವು ಬೆಂಗಳೂರಿನಲ್ಲಿಲ್ಲ, ಇವತ್ತು ವೃಂದಾವನದಲ್ಲಿ ನಮ್ಮನ್ನು ರಾಧಾಕೃಷ್ಣರು ಕರ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾವು ಆ ಕೃಷ್ಣನ ವಿಹಾರ ಭೂಮಿಯಲ್ಲಿ ನಾವು ಎಲ್ಲವನ್ನೂ ಮರೆತು ಕೃಷ್ಣಮಯರಾಗಿ ಇವತ್ತು ತುಂಬಿದ್ದೇವೆ. 5000 ವರ್ಷಗಳ ಹಿಂದೆ ದೇವಕಿಯ ಗರ್ಭಕ್ಕೆ ನಮ್ಮ ದೇವರು ಬಂದು ಇಳಿದ. ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೆ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಶ್ರೀಮದ್ ಭಾಗವತದಲ್ಲಿ ದಶಮಸ್ಕಂದದಲ್ಲಿ ಗರ್ಭಸ್ತುತಿಯಲ್ಲಿ ಬ್ರಹ್ಮ ರುದ್ರಾದಿ ದೇವತೆಗಳು ಭಗವಂತನನ್ನು ಪ್ರಾರ್ಥನೆ ಮಾಡುವ ದಿವ್ಯ ಮಂತ್ರ ಇದು. ದೇವಕಿಯ ಗರ್ಭ ಅದು ಬರೀ ಚರ್ಮಚೀಲ ಅಲ್ಲ, ನಮ್ಮ ದೇವರ ಗರ್ಭದ ಗುಡಿ. ಆ ಗರ್ಭದ ಗುಡಿಯಲ್ಲಿ ಭಗವಂತ ಸನ್ನಿಹಿತನಾದರೆ ಬ್ರಹ್ಮಾದಿ ದೇವತೆಗಳು ಮಾಡಿದ ಸ್ತೋತ್ರ ದೇವರನ್ನು ಸತ್ಯಪರ ಅಂತ ಸ್ತೋತ್ರ ಮಾಡಿದ್ದಾರೆ. ಸತ್ಯಪರ ಅಂತಂದರೆ ಸತ್ಯದಲ್ಲಿ ಕಾಳಜಿ ಇರುವವ ಅನ್ನುವ ಮಾತು ಸತ್ಯನೇ, ಆದರೆ ಅದಕ್ಕಿಂತ ಮಿಗಿಲಾದ ಅರ್ಥ ಇದೆ. ಸತ್ಯವನ್ನು ಮೀರಿ ನಿಂತವ. ಸತ್ಯ ಅಂದರೆ ಏನು ಅಂತಂದರೆ ಸತ್ ತ್ಯ ಎರಡು ಶಬ್ದಗಳಿವೆ. ಸತ್ ಅಂದರೆ ಮೂರ್ತ ಪ್ರಪಂಚ, ಮಣ್ಣು ನೀರು ಬೆಂಕಿ. ತ್ಯ ಅಂದರೆ ಅದಕ್ಕಿಂತ ಬೇರೆಯಾದ ಗಾಳಿ ಆಕಾಶಗಳು. ಒಟ್ಟಿಗೆ ಸತ್ಯ ಅಂದರೆ ಪಂಚಭೂತಗಳು. ಪರ ಅಂದರೆ ಅದನ್ನು ಮೀರಿ ನಿಂತ ಶಕ್ತಿ, ಅದು ಕೃಷ್ಣ ಅಂತ. ನಮ್ಮ ಶರೀರ, ನಾವು ಕಾಣುವ ವಸ್ತುಗಳು ಅದೆಲ್ಲವೂ ಪಂಚಭೂತಾತ್ಮಕವಾದ್ದು. ಮಣ್ಣು ನೀರು ಬೆಂಕಿ ಗಾಳಿ ಆಕಾಶಗಳಿಂದ ನಿರ್ಮಿತವಾದದ್ದು. ಇದನ್ನು ಬಿಟ್ಟರೆ ಬೇರೆ ವಸ್ತುಗಳು ಪ್ರಪಂಚದಲ್ಲಿ ಇಲ್ಲ. ನಮ್ಮ ಶರೀರದಲ್ಲಿರುವುದು ಎಲ್ಲ ಇಂಥದ್ದೇ, ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ. ಒಂದು ದಿನ ಇದು ಮಣ್ಣಿಗೋ ನೀರಿಗೋ ಬೆಂಕಿಗೋ ಎಲ್ಲಿಯೋ ಹೋಗಿ ಸೇರಬೇಕಾದ್ದು, ಶಾಶ್ವತ ಅಲ್ಲ. ನಮ್ಮ ದೇವರು ಕೃಷ್ಣ, ಅವನು ಸತ್ಯ ಪರ. ಪಂಚಭೂತಗಳು ಮಣ್ಣು ನೀರು ಬೆಂಕಿ ಗಾಳಿ ಆಕಾಶಕ್ಕಿಂತ ಮೀರಿ ನಿಂತ ಭಗವಂತನ ಜ್ಞಾನಾನಂದಮಯವಾದ ಶರೀರ ಅನ್ನುವುದನ್ನು ಬ್ರಹ್ಮಾದಿ ದೇವತೆಗಳು ದೇವಕಿಯ ಗರ್ಭದಲ್ಲಿರುವಾಗ ಸ್ತೋತ್ರ ಮಾಡಿದ್ದಾರೆ. ಸ್ವಾಮಿ, ನಿಮ್ಮ ಶರೀರ ನಮ್ಮ ಶರೀರದ ಹಾಗೆ
ಮಣ್ಣು ನೀರು ಬೆಂಕಿ ಗಾಳಿ ಆಕಾಶದಿಂದ ನಿರ್ಮಿತ ಅಲ್ಲ. ದಶಮಸ್ಕಂದದ ಉದ್ದಗಲಕ್ಕೆ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ದೇವರು ಪುಟಾಣಿಯಾಗಿದ್ದಾಗ ಒಂದಿಷ್ಟು ಮಣ್ಣು ತಿಂದ ಅಂತೆ. ನಾವೆಲ್ಲ ಮಣ್ಣು ತಿನ್ನಿಸುವವರು. ಕೃಷ್ಣ ಇನ್ನೊಬ್ಬರಿಗೆ ತಿನ್ನಿಸ್ತಿಲ್ಲ, ತಾನೇ ಬಾಯಿಗೆ ಹಾಕ್ಕೊಂಡ. ಎಲ್ಲ ಗೋಪಿಗೆಯರು ಯಶೋದೆಯ ಮುಂದೆ ಆಕ್ಷೇಪ ಮಾಡಿದರು, ನಿನ್ನ ಮಗ ಮಣ್ಣು ತಿಂದ ಅಂತ. ನಾವಾದರೆ ಹೇಳ್ತಿದ್ದೆವು, ನನ್ನ ಮಗ ಅಲ್ಲ ಮಣ್ಣು ತಿಂದದ್ದು, ನಿಮ್ಗೇನು ಗಂಟು ಆಯಿತು ಅಂತ. ಯಶೋದೆ ಕೇಳ್ತಾಳೆ ಕೃಷ್ಣನ ಹತ್ರ, ಕೃಷ್ಣ ಮಣ್ಣು ತಿಂದಿಯಾ ಅಂತ. ದೇವರು ಹೇಳ್ದ, ನಾಂಬ ಮೃದ್ಭಕ್ಷಿತಾಹಂ, ನಾನು ಮಣ್ಣು ತಿನ್ನಲಿಲ್ಲ ಅಂತ ಹೇಳ್ತಾನೆ. ಮುಖ ವಿಭೃತಿ ಮಕಃ, ಬಾಯಿ ತೆರೆ ಅಂತ ಹೇಳ್ತಾಳೆ. ಬಾಯಿ ತೆರೀತಾನೆ ಅಂತ. ಕೃಷ್ಣನ ಬಾಯಲ್ಲಿ ಮಣ್ಣು ಇರಲಿಲ್ಲ, ಇಡೀ ಬ್ರಹ್ಮಾಂಡ ಕಂಡಿದ್ದ. ಯಶೋದಳು ಕಂಡಿದ್ಲಂತೆ. ಕೃಷ್ಣ ಬಾಯಿ ತೆರೆದರೆ ಬ್ರಹ್ಮಾಂಡ ಕಾಣಿಸ್ತಂತೆ. ತಿಂದದ್ದೊಂದಿಷ್ಟು ಹಿಡಿ ಮಣ್ಣು, ಆದದ್ದು ಇಡೀ ಬ್ರಹ್ಮಾಂಡ. ನಮ್ಮ ದೇವರಿಗೆ ಒಂದಿಷ್ಟು ಕೊಟ್ಟರೆ ಅದು ಅನಂತವಾಗಿ ನಮಗೆ ಕೊಡ್ತಾನೆ ಅನ್ನೋದಕ್ಕೆ ಭಾಗವತದ ಈ ಉದಾಹರಣೆ ಉಜ್ವಲವಾಗಿರತಕ್ಕ ಉದಾಹರಣೆ. ಮನುಷ್ಯನಿಗೆ ಇಷ್ಟು ಕೊಟ್ಟರೆ ಇಷ್ಟೇ ಕೊಟ್ಟದ್ದು ಅಂತ ಹೇಳ್ತಾನೆ. ಆದರೆ ದೇವರಿಗೆ ಅಲ್ಪ ಕೊಟ್ಟರೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ, ದೇವರಿಗೆ ಅದು ಅಕ್ಷಯವಾಗ್ತದೆ ಅಂತೆ. ಹಾಗಾಗಿ ಭಗವಂತನಿಗೆ ನಾವು ಏನು ಕೊಡ್ತೇವೆ ನಿಷ್ಕಾಮವಾಗಿ ಪ್ರೀತಿಯಿಂದ ಅದು ಅಕ್ಷಯವಾಗಿ ನಮಗೆ ಭಗವಂತ ಅದನ್ನು ಕರುಣಿಸ್ತಾನಂತೆ. ಕೃಷ್ಣನ ಬಾಯಲ್ಲಿ ಯಶೋದೆ ಬ್ರಹ್ಮಾಂಡವನ್ನು ಕಂಡಿದ್ದಾಳೆ. ದೇವರ ಶರೀರ ಅದು ಮಣ್ಣಿನ ಶರೀರ ಅಲ್ಲ, ಅದು ಅಪ್ರಾಕೃತ ಗಾತ್ರ. ಹಾಗಾಗಿ ಮಣ್ಣು ತಿಂದದ್ದಲ್ಲ, ಇಡೀ ಬ್ರಹ್ಮಾಂಡವನ್ನು ಭಗವಂತ ತೋರಿಸಿದ ಅನ್ನೋದನ್ನು ಭಾಗವತ ಉಲ್ಲೇಖ ಮಾಡ್ತದೆ. ಅಂದರೆ ಇಡೀ ಪ್ರಪಂಚ ಎಲ್ಲಿದೆ ಅಂತಂದರೆ ನಮ್ಮ ರಾಧಾಕೃಷ್ಣರ ಬಾಯಲ್ಲಿ ಇಡೀ ಬ್ರಹ್ಮಾಂಡ ಇದೆ ಅನ್ನೋದನ್ನು ದೇವರು ಅವತ್ತೇ ತೋರಿಸಿದ್ದಾನೆ. ಇವತ್ತು ಈ ಬ್ರಹ್ಮಾಂಡ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನಾವು ಇಲ್ಲಿ ಕೃಷ್ಣನ ಬಾಯಲ್ಲಿ, ಉದರದಲ್ಲಿ. ದೇವರ ಗಾತ್ರ ಮಣ್ಣಿನ ಗಾತ್ರ ಅಲ್ಲ, ಅದು ಪ್ರಾಕೃತ ಗಾತ್ರ ಅಲ್ಲ, ಅದು ಅಪ್ರಾಕೃತ ಗಾತ್ರ. ದೇವರ ಗಾತ್ರ ಸತ್ ಪರ, ಸತ್ಯ ಪರ, ನೀರಿಗಿಂತ ಮಿಗಿಲಾದದ್ದು. ಒಂದೆರಡು ಉದಾಹರಣೆಗಳು ಭಾಗವತದಲ್ಲೇ ಬಂದಿರತಕ್ಕಂಥದ್ದು. ಒಂದು ಏಕಾದಶಿ ಉಪವಾಸ ಮಾಡಿದ್ದಾರೆ. ಕೃಷ್ಣನ ಕುಟುಂಬದವರೆಲ್ಲ ಶುದ್ಧವಾದ ಉಪವಾಸವನ್ನು ಮಾಡಿದ್ದಾರೆ, ನೀರೂ ಮುಟ್ಲಿಲ್ಲ. ನಂದನೂ ಉಪವಾಸ ಮಾಡಿದವ. ದ್ವಾದಶಿ ಬೆಳಿಗ್ಗೆ ಬೇಗ ದೇವರ ಪೂಜೆ ಮಾಡಿ ದೇವರ ಪ್ರಸಾದ ಸ್ವೀಕಾರ ಮಾಡಬೇಕಿತ್ತು. ಸ್ನಾನಕ್ಕೆ ಅಂತ ಯಮುನೆಗೆ ಇಳಿದಿದ್ದ ನಂದ. ಸ್ನಾನಕ್ಕೆ ಹೋದವ ವಾಪಸ್ ಬರಲಿಲ್ಲ. ಕೃಷ್ಣನ ಅಪ್ಪ ಬರಲಿಲ್ಲ, ಸುದ್ದಿ ಆಯಿತು. ಎಲ್ಲ ಚಾನಲಲ್ಲೂ ಅದೇ ಸುದ್ದಿ, ಕೃಷ್ಣನ ಅಪ್ಪ ನೀರಿಗೆ ಹೋದ, ಬರಲಿಲ್ಲ. ದೇವರ ತನಕ ಹೋಯಿತು. ದೇವರು ನೋಡಿದ, ಯಮುನೆಗೆ ಇಳಿದ, ಹೋಗ್ತಾನೆ. ವರುಣನ ಮನೆ ತನಕ ಹೋದ. ವರುಣನ ಮನೆಯಲ್ಲಿ ಎಂಥ ಸ್ವಾಗತ ನಮ್ಮ ದೇವರಿಗೆ. ನೀರಿನ ಮಧ್ಯದಲ್ಲಿ ನೀರಿನ ರಾಜನಾದ ವರುಣದೇವರು ಪೂರ್ಣ ಕುಂಭ ಸ್ವಾಗತವನ್ನು ಮಾಡಿದರಂತೆ. ಮನೆಗೆ ಕರೆಸ್ತಾರೆ. ವರುಣ ಸಿಂಹಾಸನದಲ್ಲಿ ಪಾದ ಪ್ರಕ್ಷಾಲನೆ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾನೆ ವರುಣ ಹೇಳಿದ, ತುಂಬ ಸಂತೋಷ ಸ್ವಾಮಿ ನಮ್ಮ ಮನೆಗೆ ಬಂದದ್ದು. ಕೃಷ್ಣ ಹೇಳಿದ, ನಿನ್ನ ಮನೆಗೆ ಬಂದದ್ದು ಯಾಕೆ ಅಂತಂದರೆ ಪಾದಪೂಜೆ ಸ್ವೀಕಾರ ಮಾಡಲಿಕ್ಕೆ ಬಂದದ್ದಲ್ಲ, ನನ್ನ ಅಪ್ಪನನ್ನು ಕೊಡು ಅಂತ. ಕೊಟ್ಟ ವರುಣ. ದೇವರು ಕೇಳಿದಂತೆ, ವರುಣ ನನ್ನ ಅಪ್ಪ ನಂದನನ್ನು ನೀನು ಯಾಕೆ ಕರ್ಕೊಂಡು ಬಂದಿ ಅಂತ. ವರುಣ ಎರಡೂ ಕಾರಣವನ್ನು ಹೇಳಿದಂತೆ. ಒಂದು, ಸ್ವಾಮಿ ನೀನು ಇಡೀ ಜಗತ್ತಿನ ಅಪ್ಪ ನೀರು, ನಿನಗೊಬ್ಬ ಅಪ್ಪ ಯಾರವ? ಹಾಗಾಗಿ ದೇವರ ಅಪ್ಪ ಅಂತ ಹೇಳ್ತಾರೆ, ಅದು ಅಲ್ಲ ಅಂತ ಹೇಳಲಿಕ್ಕೋಸ್ಕರವಾಗಿ ಅವನ ಅಪ್ಪನನ್ನು ಈ ಅಪಾಯದ ಅಂಚಿಗೆ ಕರ್ಕೊಂಡು ಬಂದು ನನ್ನಲ್ಲಿ ಇಟ್ಟಿದ್ದೇನೆ. ಇನ್ನು ಮುಂದೆ ಕೃಷ್ಣನ ಅಪ್ಪ ಅಂತ ಹೇಳಬಾರದು, ನಂದನಿಗೂ ಅಪ್ಪ ಕೃಷ್ಣ ಅಂತ ಹೇಳಬೇಕು ಅಂತ ಅಲ್ಲಿ ಘೋಷಣೆ ಮಾಡಿಸ್ತಾನೆ ಅಂತೆ ವರುಣ. ಇನ್ನೊಂದು ಕಾರಣ ಹೇಳ್ತಾನೆ, ಸ್ವಾಮಿ ನನ್ನ ಮನೆಗೆ ಬರಬೇಕು ಅಂತ ನಿನಗೆ ಆಹ್ವಾನ ಕೊಟ್ಟಿದ್ದೆ, ಬರಲಿಲ್ಲ ಸ್ವಾಮಿ. ನೀನು ಬರಬೇಕಾದ್ರೆ ಏನು ಮಾಡಬೇಕು? ಬೇರೆ ಮಾರ್ಗನೇ ಇಲ್ಲ ನನಗೆ, ಒಂದೇ ಮಾರ್ಗ ಇದ್ದದ್ದು. ಅದು ಯಾವುದು ಅಂದರೆ
ಆ ನಂದನನ್ನು ಹೇಳ್ಕೊಂಡು ಬಂದರೆ ಕೃಷ್ಣ ಇಲ್ಲಿಗೆ ಬಂದೇ ಬರ್ತಾನೆ ಅಂತ ಖಚಿತವಾಗಿ ಕೃಷ್ಣನಿಗೆ ಬೇಕಾದ ವಸ್ತುವನ್ನು ತಂದು ಇಲ್ಲಿ ಇಟ್ಟಿದ್ದೇನೆ. ಹಾಗಾಗಿ ಕೃಷ್ಣ ಇಲ್ಲಿಗೆ ಬಂದಿದ್ದಿ ನೀನು ಸ್ವಾಮಿ, ನಿನ್ನ ಬರುವಿಕೆಗೋಸ್ಕರವಾಗಿ ನಂದನನ್ನು ಕರ್ಕೊಂಡು ಬಂದಿದ್ದೇನೆ ಅಂತ ವರುಣ ಹೇಳ್ತಾನೆ ಅಂತ. ನಮ್ಮ ಮನೆಯಲ್ಲಿ ನಾವು ನೆನಪಿಟ್ಟು ಕೊಡಬೇಕು, ನಮ್ಮನೆಗೂ ದೇವರು ಬರಬೇಕು. ವರುಣನ ಮನೆಗೆ ಮಾತ್ರ ಅಲ್ಲ, ನಮ್ಮ ಮನೆಗೂ ದೇವರು ಬರಬೇಕು. ನಮ್ಮ ಮನೆಗೆ ದೇವರು ಬರಬೇಕಾದ್ರೆ ಏನು ಮಾಡಬೇಕು? ಮತ್ತೇನು ಮಾಡಬೇಕಾಗಿಲ್ಲ. ಕೃಷ್ಣನಿಗೆ ಯಾವುದು ಬೇಕು ಅದನ್ನು ನಮ್ಮ ಮನೆಯಲ್ಲಿ ನಾವು ಇಟ್ಟುಕೊಂಡ್ರೆ ಕೃಷ್ಣ ಓಡೋಡಿ ಬರ್ತಾನೆ. ರಾಧಾಕೃಷ್ಣನ ಭಾವಚಿತ್ರವನ್ನು, ರಾಧಾಕೃಷ್ಣರ ಪ್ರಸಾದವನ್ನು ನಾವು ಮನೆಯಲ್ಲಿ ಇಟ್ಟುಕೊಂಡ್ರೆ ನಮ್ಮ ಕೃಷ್ಣ ಓಡೋಡಿ ಬಂದು ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಲ್ಲಿ ವಾಸ ಮಾಡ್ತಾನೆ ಅನ್ನೋದು ಭಾಗವತದ ದಿವ್ಯ ಸಂದೇಶ ಅಂತ. ಕೃಷ್ಣ ನೀರಿಗಿಂತ ಮಿಗಿಲಾದವ. ಯಾಕೆಂದರೆ ನೀರಿನಲ್ಲಿಯೂ ಹೋಗಿ ತನ್ನ ಸಾಮರ್ಥ್ಯವನ್ನು ತೋರಿಸಿ ವರುಣನನ್ನು ಗೆದ್ದು ಬಂದ ದೇವರು ನಮ್ಮ ಕೃಷ್ಣ ನೀರಲ್ಲ, ಅದನ್ನು ಮೀರಿ ನಿಂತವ ಅನ್ನೋದನ್ನು ಚಿಂತನೆ ಮಾಡಬೇಕು. ಕಾಳಿಯನ ಪಣದ ಮೇಲೆ ಕುಣಿದ ಕೃಷ್ಣನಿಗೆ ನೀರು ಎಲ್ಲಿ ಲೆಕ್ಕ, ವಿಷ ಏನು ಮಾಡ್ತದೆ, ಭೌತಿಕ ದೇಹ ಅಲ್ಲ ಅನ್ನೋದನ್ನು ಚಿತ್ರಿಸ್ತದೆ. ದೇವರು ಗೋಪಾಲಕರ ಜೊತೆಗೆ ಆಟ ಆಡ್ತಾ ಇದ್ರಂತೆ. ಆಟಾಡುವಾಗ ಕಾಡ್ಗಿಚ್ಚು ಬಂತು. ಕಾಡ್ಗಿಚ್ಚು ಸಹಜ. ಎರಡು ಮರಗಳಿಗೆ ತಿಕ್ಕಾಟವಾಗಿ ಬೆಂಕಿ ಉರಿಯಿತು. ಬೆಂಕಿ ಹತ್ತಿರ ಬಂತು. ಹತ್ತಿರ ಬಂದರೆ ಗೋಪಾಲಕರು ಹತ್ತರು ಕಣ್ಣೀರು ಹಾಕಿದರು. ಬೆಂಕಿ ಬಂತು, ಬೆಂಕಿ ಬಂತು ಅಂತ. ನಮ್ಮ ದೇವರು ಹೇಳಿದ ಕಣ್ಮುಚ್ಚಿ ಅಂತ. ಕಣ್ಣು ಮುಚ್ಚಿದ್ರು. ನಾವಾದರೆ ಪುನಃ ಪ್ರಶ್ನೆ ಕೇಳುವವರು, ನಾನೇ ಕಣ್ಣು ಮುಚ್ಚಬೇಕು, ನೀನೇ ಕಣ್ಣು ಮುಚ್ಚು ಅಂತ. ಕೇಳಲಿಲ್ಲ. ದೇವರು ಹೇಳಿದ ಮೇಲೆ ಅದರ ಮೇಲೆ ಪ್ರಶ್ನೆನೇ ಇಲ್ಲ. ಕಣ್ಣು ಮುಚ್ಚು ಅಂತ ಹೇಳಿದರೆ ಕೃಷ್ಣ ರಕ್ಷಣೆ ಮಾಡ್ತಾನೆ ಅಂತ ಕೃಷ್ಣನ ಮಾತಿನ ಮೇಲೆ ಅಷ್ಟು ಶ್ರದ್ಧೆ, ವಿಶ್ವಾಸ. ಕಣ್ಣು ಮುಚ್ಚಿದ್ರು. ದೇವರು ಹೇಳ್ದ ಕಣ್ತೆರೀರಿ ಅಂತ. ಕಣ್ತೆರೆದರು, ಬೆಂಕಿಯೇ ಇಲ್ಲ. ಎಲ್ಲಿ ಹೋಯಿತು? ನಮ್ಮ ದೇವರು ಬೆಂಕಿಯನ್ನು ನುಂಗಿದ. ದೇವರು ಗೋಪಾಲಕರಿಗೆ ಬರುವ ಆಪತ್ತು, ಗೋಪಾಲಕರನ್ನು ಸುಟ್ಟು ಬೂದಿ ಮಾಡುವ ಬೆಂಕಿಯನ್ನು ಭಗವಂತ ಬಾಯಲ್ಲಿ ನುಂಗಿದ. ಸತ್ಯ ಪರಂ. ಬೆಂಕಿ ಕೃಷ್ಣನನ್ನು ಏನೂ ಮಾಡಲಿಲ್ಲ. ಕೃಷ್ಣನಿಗೆ ಬೆಂಕಿ ಸತ್ಕಾರ ಮಾಡಿತಂತೆ. ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ. ಮುಖದಿಂದ ಬಂದ ಅಗ್ನಿ ದೇವರ ಮುಖವನ್ನೇ ಪ್ರವೇಶ ಮಾಡಿತಂತೆ. ಕೃಷ್ಣ ಬೆಂಕಿಯನ್ನು ಮೀರಿ ನಿಂತವ ಅನ್ನುವಂಥದ್ದು ಭಾಗವತದ ಕಥೆಯಿಂದ ನಮಗೆ ಉಲ್ಲೇಖಿತ. ಅದನ್ನು ಬ್ರಹ್ಮದೇವರು ಸ್ತೋತ್ರ ಮೊದಲೇ ಮಾಡಿರ್ತಾರೆ. ನಮ್ಮ ದೇವರು ಪಂಚಭೂತಗಳನ್ನು ಮೀರಿ ನಿಂತ ದಿವ್ಯ ಶಕ್ತಿ. ತೃಣಾವರ್ತ ಸುಂಟರ ಗಾಳಿಯಾಗಿ, ಸೈಕ್ಲೋನ್ ಆಗಿ ನಮ್ಮ ದೇವರನ್ನು ಎತ್ತಿಕೊಂಡು ಹಾರಿಸಿಕೊಂಡು ಹೋದ. ಕೊನೆಗೆ ಅವನೇ ಸತ್ತು ತಲೆ ಪುಡಿಪುಡಿಯಾಗಿ ಮಣ್ಣು ಪಾಲಾದ ಕಥೆಯನ್ನು ಭಾಗವತದಲ್ಲಿ ಕೇಳ್ತೇವೆ. ಗಾಳಿಗೂ ಏನೂ ಮಾಡಲಿಕ್ಕಾಗುವುದಿಲ್ಲ. ಇವತ್ತು ಸೈಕ್ಲೋನು ಅಂತ ನಾವು ನೋಡ್ತಾ ಇರ್ತೇವೆ. ಸಾವಿರ ಜನ ಬಲಿಪಶುಗಳಾಗ್ತಾರೆ. ಹಾಗಾಗಿ ರಾಧಾಕೃಷ್ಣನ ಸನ್ನಿಧಾನದಲ್ಲಿ ಆ ಸುಂಟರ ಗಾಳಿಯನ್ನು ನಾಶ ಮಾಡಿದ ಆ ಸ್ವಾಮಿ ಈ ಕೆಟ್ಟ ಗಾಳಿಗಳನ್ನೂ ನಾಶ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಅದಕ್ಕಿಂತ ಭಯಾನಕವಾದ ಗಾಳಿ ಅಂತಂದರೆ ಈ ನಾಸ್ತಿಕ್ಯದ ಗಾಳಿ. ಆ ನಾಸ್ತಿಕ್ಯದ ಗಾಳಿಯನ್ನು ನಾಶ ಮಾಡಿ ಅದನ್ನು ಮೀರಿ ನಿಂತ ನಮ್ಮ ಕೃಷ್ಣ ಇಡೀ ಜಗತ್ತಿನಲ್ಲಿ ಆಸ್ತಿಕ್ಯವನ್ನು ನಿರ್ಮಾಣ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸೋಣ. ನಮ್ಮ ದೇವರು ಆಕಾಶವನ್ನು ಮೀರಿ ನಿಂತವ. ಆಕಾಶ ಅಂದರೆ ಅವಕಾಶವನ್ನು ಕೊಡುವವ. ವ್ಯೋಮಾಸುರನನ್ನು ಕೊಂದ ದೇವರು ಆಕಾಶವನ್ನು ಮೀರಿ ನಿಂತವ. ಆಕಾಶವೇ ಅವಕಾಶ ಕೊಡುವುದು ಭಗವಂತನಿಂದಾಗಿ. ಇವತ್ತು ಕಲ್ಪವೃಕ್ಷ ಉತ್ಸವ. ದೇವರೇ ಒಂದು ಕಲ್ಪವೃಕ್ಷ. ನಮಗೆ ನೋಡಿದರೆ ಖುಷಿಯಾಗುತ್ತೆ. ಆ ವೃಕ್ಷದಲ್ಲಿ ಸಾಮಾನ್ಯವಾಗಿ ಒಂದು ಮರದಲ್ಲಿ ಒಂದು ಹಣ್ಣಾಗುತ್ತೆ. ದ್ರಾಕ್ಷಿ ಬಳ್ಳಿಯಲ್ಲಿ ದ್ರಾಕ್ಷಿ ಮಾತ್ರ ಆಗುವುದು. ಕದಳಿ ಕಾಂಡದಲ್ಲಿ ಬಾಳೆಹಣ್ಣು ಮಾತ್ರ ಆಗ್ತದೆ. ಹಲಸಿನ ಹಣ್ಣಿನ ಮರದಲ್ಲಿ ಹಲಸಿನ ಹಣ್ಣು ಮಾತ್ರ ಆಗ್ತದೆ. ಸೇಬುವಿನ ಮರದಲ್ಲಿ ಸೇಬು ಹಣ್ಣು ಮಾತ್ರ ಆಗುತ್ತೆ. ಆದರೆ ರಾಧಾಕೃಷ್ಣನ ಕಲ್ಪವೃಕ್ಷದಲ್ಲಿ ಎಲ್ಲ ಹಣ್ಣುಗಳು ಒಂದೇ ವೃಕ್ಷದಲ್ಲಿ ಸಿಗ್ತದೆ ಅಂತಂದರೆ ಅದನ್ನು ಕಲ್ಪವೃಕ್ಷ ಅಂತ ಕರೀತಾರೆ. ಕಲ್ಪವೃಕ್ಷ ಅಂತಂದರೆ ಯಾವುದ್ಯಾವುದು ನಾವು ಕಲ್ಪಿಸಿಕೊಳ್ತೇವೆ ಅದನ್ನೆಲ್ಲ ಕೊಡುವ ವೃಕ್ಷ ಅದು ಕಲ್ಪವೃಕ್ಷ. ಮತ್ತು ಯಾರಿಗೂ ಆ ಶಕ್ತಿ ಇಲ್ಲ. ಒಂದೊಂದು ಅಂಗಡಿಗೆ ಹೋದರೆ ಒಂದೊಂದು ವಸ್ತು ಸಿಗಬಹುದು. ನಾವು ಬಯಸಿದ ಎಲ್ಲ ಹಣ್ಣುಗಳನ್ನು ಕೊಡುವ ಒಂದೇ ಒಂದು ವೃಕ್ಷ ಅದು ರಾಧಾಕೃಷ್ಣನ ಕಲ್ಪವೃಕ್ಷ ಹೊರತು ಇನ್ನೊಂದು ವೃಕ್ಷ ನಮಗೆ ಸಿಗುವುದಿಲ್ಲ. ನಮ್ಮ ದೇವರು
ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡುವ ವ್ಯವಸ್ಥೆಯನ್ನು ಮಾಡ್ತಾನೆ. ದೇವೇಂದ್ರ ಕೋಪಗೊಳ್ತಾರೆ. ದೊಡ್ಡ ಕತೆ. ದೇವೇಂದ್ರ ಕೋಪಗೊಂಡು ಮಳೆ ಸುರಿಸ್ತಾನೆ, ಧಾರಾಕಾರವಾದ ಮಳೆ. ನಮ್ಮ ದೇವರು 7 ದಿನ ತನ್ನ ಕಿರುಬೆರಳಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ. ಎಲ್ಲ ಗೋವುಗಳಿಗೂ ಆಶ್ರಯವನ್ನು ಕೊಟ್ಟ. ಗೋವುಗಳು ಸುರಕ್ಷಿತವಾಗಿ ಇದ್ದವು. ನೋಡ್ತಾರೆ ಆ ಗೋವುಗಳು, ಗೋಪಾಲಕರು. ಒಂದು ಪುಟಾಣಿ ಗೋಪಾಲಕೃಷ್ಣ ತನ್ನ ಕಿರುಬೆರಳಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ. ಒಂದು ಕೋಟೆ ಹಿಡೀರಿ, ಮಳೆ ಬರುವಾಗ ತುಂಬ ಕಿರಿಕಿರಿ ಆಗ್ತದೆ. 2 ನಿಮಿಷ ಹಿಡಿದರೆ ಸುಸ್ತಾಗಿ ಬಿಡುತ್ತೆ. ನಮ್ಮ ದೇವರು 7 ನಿಮಿಷ ಅಲ್ಲ, 7 ಗಂಟೆ ಅಲ್ಲ, 7 ದಿನ ಕೊಡೆಯ ಹಾಗೆ ಇಡೀ ಗೋವರ್ಧನ ಪರ್ವತವನ್ನು ಹಿಡಿದು ಎಲ್ಲ ಗೋಪಾಲಕರನ್ನು ರಕ್ಷಣೆ ಮಾಡಿದ ಅಂತಂದರೆ ನಮ್ಮ ದೇವರು ಒಬ್ಬೊಬ್ಬರನ್ನು ರಕ್ಷಣೆ ಮಾಡುವವ ಅಲ್ಲ, ವೃಂದವನ್ನೇ ಅವನ ರಕ್ಷಣೆ ಮಾಡುವ ವೃಂದಾವನದ ಕಲ್ಪವೃಕ್ಷದ ದೇವರು ನಮ್ಮ ಕೃಷ್ಣ ಅಂತ ಭಾಗವತ ಕೊಂಡಾಡಿರ್ತಕ್ಕಂಥದ್ದು. ನಮ್ಮ ದೇವರು ಎಲ್ಲ ಗೋಪಾಲಕರನ್ನೂ ರಕ್ಷಣೆ ಮಾಡಿದ. ಇಂದ್ರ ಸೋತ. ದೇವಲೋಕದ ಬೋರ್ವೆಲ್ ಖಾಲಿ ಆಯಿತು, ನೀರೇ ಇಲ್ಲ. 7 ದಿನ ಪೂರ್ತಿ ನೀರು ಖಾಲಿ ಮಾಡಿದ ನಮ್ಮ ದೇವರು. ಕೃಷ್ಣ ಕೇಳಿದಂತೆ ಒಬ್ಬ ಗೋಪಾಲಕನನ್ನು ಕರೆದು, ನೋಡು ನೀರು ಬೀಳ್ತಾ ಇದೆಯಾ ನೋಡು ಅಂತ. ಗೋಪಾಲಕ ನೋಡಿಕೊಂಡು ಬಂದ. ಹೇಳಿದಂತೆ ಕೃಷ್ಣನ ಹತ್ರ, ಕೃಷ್ಣ, ದೇವಲೋಕದಲ್ಲಿ ಮೋಡಗಳಲ್ಲಿ ನೀರಿಲ್ಲ. ಕೃಷ್ಣ ಕೇಳಿದ, ಮತ್ತೆಲ್ಲಿ ನೀರು? ಆ ಮೋಡದಿಂದ ಮಳೆಯನ್ನು ಸುರಿಸಿದ ಇಂದ್ರನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಹೇಳಿದ ಅಂತ. ನಮ್ಮ ದೇವರು ಆ ಇಂದ್ರನಿಗೆ ಪಶ್ಚಾತ್ತಾಪವನ್ನು ಮೂಡಿಸಿದ. ತಾನು ದೇವರು ಅನ್ನೋದನ್ನು ತೋರಿಸಿಕೊಟ್ಟ. ಇಂದ್ರ ದಡದಡ ಅಂತ ಕೆಳಗಿಳಿದು ಬಂದ ಅಂತೆ. ಜೊತೆಗೆ ದೇವಲೋಕದ ಸಂಪತ್ತನ್ನು ಹಿಡ್ಕೊಂಡು ಬಂದ ಅಂತೆ, ಕಾಮಧೇನುವನ್ನು ಹಿಡ್ಕೊಂಡು ಬಂದ ಅಂತೆ. ಕೃಷ್ಣನ ಮುಂದಿಟ್ಟು ಅದನ್ನು ಕರೆದ ಅಂತೆ. ದೇವಲೋಕದ ದಿವ್ಯ ಹಾಲನ್ನು ಕೃಷ್ಣನಿಗೆ ಅಭಿಷೇಕ ಮಾಡಿದ ಅಂತೆ. ಗೋವಿಂದ ಅಂತ ದೇವರನ್ನು ಸ್ತೋತ್ರ ಮಾಡಿದ ಅಂತೆ. ಅದು ಕಾಮಧೇನು, ಅದು ಕಲ್ಪವೃಕ್ಷ ಕೃಷ್ಣನಿಗೆ ಕೊಟ್ಟ ಅಂತೆ. ನನಗೊಂದು ಪ್ರಶ್ನೆ, ಅವತ್ತೇನು ಕಾಮಧೇನುವನ್ನು ಕೊಟ್ಟ ಇಂದ್ರ ದೇವರಿಗೆ ಸಮರ್ಪಣೆ ಮಾಡಿದ. ದೇವರು ಪರಂಧಾಮಕ್ಕೆ ಹೋದಾಗ ಆ ಕಾಮಧೇನು ಎಲ್ಲಿ ಹೋಯಿತು ಅಂತ. ಮತ್ತೆಲ್ಲಿಯೂ ಹೋಗಲಿಲ್ಲ. ಅದು ಹೋದ್ದು ಮತ್ತೆ ತಿರುಗಿ ಬಂದದ್ದು ಬೆಂಗಳೂರಿನ ನಮ್ಮ ರಾಧಾಕೃಷ್ಣ ದೇವಸ್ಥಾನಕ್ಕೆ. ಅದು ಕಲ್ಪವೃಕ್ಷವಾಗಿ ಇಲ್ಲಿ ಇಳಿದು ಬಂದಿದೆ. ಭಕ್ತರು ಏನೇನು ಕಲ್ಪಿಸ್ತಾರೆ, ಏನೇನು ಬಯಸ್ತಾರೆ, ಅದೆಲ್ಲವನ್ನೂ ನಿರ್ಮಾಣ ಮಾಡುವ ಆ ದೇವರು ಎಲ್ಲರ ಹೃದಯ ಮಂದಿರದಲ್ಲಿ ರಾರಾಜಿಸ್ತಾರೆ. ಪುಟಾಣಿಗಳಿಗೆ, ಶಾಲೆಯ ವಿದ್ಯಾರ್ಥಿಗಳಿಗೆ, ಎಲ್ರಿಗೂ ಹಸಿದ ಹೊಟ್ಟೆಗೆ ಅನ್ನ ಕೊಟ್ಟು ವಿದ್ಯಾದಾನ ಮಾಡುವ ದೊಡ್ಡ ಕಲ್ಪವೃಕ್ಷ ನಮ್ಮ ರಾಧಾಕೃಷ್ಣ ಇಸ್ಕಾನ್ ಟೆಂಪಲ್ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಯಾಕೆ ಅಂತಂದರೆ ವಿದ್ಯೆಗೆ ಪ್ರತಿಬಂಧಕವಾದ ಹಸಿವು ಅದನ್ನು ನಿವಾರಣೆ ಮಾಡುವಂಥದ್ದು ಕರ್ತವ್ಯದಲ್ಲಿ ಸೇರಿದ್ದು. ದೇಶದ ಉದ್ದಗಲಕ್ಕೆ ವೃಂದಾವನಕ್ಕೆ ಹೋದರೆ ಅಲ್ಲಿಯೂ ಅಷ್ಟೇ, ಅಲ್ಲಿ ಲಕ್ಷ ಮಂದಿಗಳಿಗೆ ಲಕ್ಷ ಇಟ್ಟು ಅನ್ನದಾನವನ್ನು ದೊಡ್ಡ ಸಾಧನೆ ದೇವರು ಮಾಡಿಸ್ತಾ ಇದ್ದಾನೆ, ಸ್ವೀಕಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಎಷ್ಟು ಪುಸ್ತಕಗಳು, ಎಷ್ಟು ಜ್ಞಾನ ಕಾರ್ಯಗಳು, ಎಷ್ಟು ಭಗವದ್ಭಕ್ತರಿಗೆ ದೀಕ್ಷೆಗಳು, ಭಗವಂತನ ಸ್ತೋತ್ರ ಪಾರಾಯಣಗಳು, ಭಕ್ತಿಯಿಂದ ಕುಣಿಯುವಂಥದ್ದು, ಇದನ್ನೆಲ್ಲ ನೋಡಿದರೆ ನಮ್ಮ ಆ ಕೃಷ್ಣನ ವೈಭವ ಅದೆಷ್ಟು ಅಂತ ನಮಗೆ ಎಷ್ಟು ಹೇಳಿದರೂ ಕಡಿಮೆ ಆಗ್ತಾ ಇದೆ. ಇವತ್ತಿನ ಈ ಕಲ್ಪವೃಕ್ಷದ ಉತ್ಸವವನ್ನು ನೋಡಿ ತುಂಬ ಸಂತೋಷ ಆಗಿದೆ. ಆ ರಾಧಾಕೃಷ್ಣ ಇಲ್ಲಿ ಭಾಗವಹಿಸಿದ ಎಲ್ಲ ಭಗವದ್ಭಕ್ತರಿಗೆ ಅವರವರ ಕಲ್ಪಿತವಾದದನ್ನು ಕೊಟ್ಟು ದೇವರು ರಕ್ಷಣೆ ಮಾಡಲಿ ಅಂತ ಹಾರೈಸ್ತಾ, ನಮ್ಮ ದೇವರು ಕಲ್ಪವೃಕ್ಷದ ಹಾಗೆ ನಮಗೆ ಕೊಟ್ಟ ಇನ್ನೊಂದು ಸಂಪತ್ತು ಮಧು ಪಂಡಿತ್ ದಾಸ್ ಅವರನ್ನು ನಮಗೆ ದೇವರು ಕರುಣಿಸಿದ್ದಾನೆ. ಅವರ ಜೀವನವೇ ಕೃಷ್ಣನಿಗೋಸ್ಕರವಾಗಿ ಇಷ್ಟು ದೊಡ್ಡ ಸಂಸ್ಥೆಗಳನ್ನು ಬೆಂಗಳೂರಿನಲ್ಲಿ, ಕನಕಪುರದಲ್ಲಿ, ವೃಂದಾವನದಲ್ಲಿ, ದೇಶದ ಉದ್ದಗಲಕ್ಕೆ ನಿರ್ಮಾಣ ಮಾಡಿಸಿದ್ದಾನೆ. ಅವರ ದೊಡ್ಡ ಆ ಸಂಕಲ್ಪ ಶಕ್ತಿ, ಕರ್ತೃತ್ವ ಶಕ್ತಿ ಎರಡೂ ಕೂಡ ಅದು ಅಭಿನಂದನೀಯವಾದ್ದು. ನಮ್ಮ ಉಡುಪಿಯಲ್ಲಿ ನಮ್ಮ ಕೃಷ್ಣದೇವರಿಗೆ ಹಿಂದಿನ ಪರ್ಯಾಯದಲ್ಲಿ ವಜ್ರದ ಕವಚವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಇಲ್ಲಿಗೆ ಬಂದರೆ ಆ ಕೃಷ್ಣನ ವಜ್ರದ ಕವಚದ ಮಧ್ಯದಲ್ಲಿ
ನಮ್ಮ ಮಧುಪಂಡಿತ್ ದಾಸ್ ಇಸ್ಕಾನ್ ಕೃಷ್ಣನ ಹೆಸರು ಉಡುಪಿಯ ಕೃಷ್ಣನ ವಜ್ರ ಕವಚದಲ್ಲಿ ಇದೆ ಅಂತಂದರೆ ಅವರ ಸಹಾಯ ಅದು ಎಷ್ಟಿದೆ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಈ ಪರ್ಯಾಯದಲ್ಲಿ ನಾವು ಕೃಷ್ಣನಿಗೆ ಬಂಗಾರದ ಗೋಪುರವನ್ನು ಮಾಡಿ ಸಮರ್ಪಣೆ ಮಾಡಬೇಕು ಅಂತ ಹೇಳಿದಾಗ ಈ ಇಸ್ಕಾನ್ನ ಕಲ್ಪವೃಕ್ಷ ಮಧುಪಂಡಿತ್ ದಾಸ್ ಆ ಕೃಷ್ಣನ ಬಂಗಾರದ ಗೋಪುರದ ಕಲಶದ ಸೇವೆ ನಮ್ಮ ಮಧುಪಂಡಿತ್ ದಾಸ್ ಇಸ್ಕಾನ್ನಿಂದ ನಡೆದಿದೆ ಅಂತಂದರೆ ಅವರ ಆ ಗುಪ್ತ ದಾನಗಳು ಅದು ಹೇಳತೀರದು. ದೇವರು ಅವರಿಂದ ಈ ದೊಡ್ಡ ದೊಡ್ಡ ಮಹತ್ ಕಾರ್ಯಗಳನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ದೇವರು ಪೂರ್ಣ ಆಯುಷ್ಯ ಆರೋಗ್ಯಗಳನ್ನು ಕೊಟ್ಟು ಈ ಉತ್ಸವ ಇನ್ನಷ್ಟು ವೈಭವದಲ್ಲಿ ಎಲ್ಲ ಭಗವದ್ಭಕ್ತರನ್ನು ಸೇರಿಸಿ ಮಾಡುವ ಆ ವೈಭವ ಇನ್ನು ನಿರಂತರ ಮುಂದುವರಿಲಿ. ಆ ಪುಟಾಣಿಗಳಿಗೆ ಅನ್ನದಾನ ದೇಶದಾದ್ಯಂತ ವಿಶ್ವದಲ್ಲಿಯೇ ಅದು ವ್ಯಾಪಕವಾಗಲಿ ಅಂತ ಹಾರೈಸ್ತಾ ಎಲ್ಲ ಭಗವದ್ಭಕ್ತರಿಗೆ ಕೃಷ್ಣನ ರಾಧಾಕೃಷ್ಣರ ಉಡುಪಿಯ ಕೃಷ್ಣನ ಪೂರ್ಣ ಅನುಗ್ರಹ ರಕ್ಷೆ ಇರಲಿ ಅಂತ ಹಾರೈಸ್ತಾ ಕೃಷ್ಣ ಅರ್ಪಣ ಮಸ್ತು. ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ.